ಸ್ಯಾಂಡಲ್ವುಡ್ ಸ್ಟಾರ್ಸ್ ಹೆಸರಿನಲ್ಲಿ ಲಕ್ಷ ಲಕ್ಷ ಮೋಸ. ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆಯ ಕೇಸ್, ಮಹಿಳೆ ದೂರಿನ ಮೇರೆಗೆ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್. ಎಸ್, ಸ್ಯಾಂಡಲ್ವುಡ್ ಸ್ಟಾರ್ಸ್ ಹೆಸರಿನಲ್ಲಿ ಲಕ್ಷ ಲಕ್ಷ ಮೋಸ. ನಿರ್ಮಾಪಕ ಸೂರಪ್ಪ ಬಾಬು ಹೆಸರಿನಲ್ಲಿ ಅವರ ವಿರುದ್ಧ ವಂಚನೆಯ ಕೇಸ್, ಮಹಿಳೆ ದೂರಿನ ಮೇರೆಗೆ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್. 2023ರಲ್ಲಿ ಮಹಿಳೆಗೆ ಪರಿಚಯವಾಗಿದ್ದಂತಹ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಗಣೇಶ್ ಜೊತೆ ಫಿಲ್ಮ್ ಅನ್ನ ಮಾಡ್ತೀನಿ, ಚಿತ್ರ ನಿರ್ಮಾಣಕ್ಕೆ ಸಾಲ ಬೇಕೆಂದು ಹೇಳಿದ್ದಂತಹ ಸೂರಪ್ಪ ಬಾಬು ಹಂತ ಹಂತವಾಗಿ 92 ಲಕ್ಷ ರೂಪಾಯಿ ನೀಡಿದ್ದಂತಹ ಮಹಿಳೆ. ಆದರೆ ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಗಲಿಲ್ಲ. ವಿಚಾರಿಸಿದಾಗ ಶಿವಣ್ಣ ಜೊತೆ ಫಿಲ್ಮ್ ಮಾಡ್ತಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಣ ಕೇಳಿದಾಗ 25 ಲಕ್ಷ ವಾಪಸ್ ನೀಡಿದ್ದಂತಹ ಸೂರಪ್ಪ ಬಾಬು, ಆದರೆ ಉಳಿದ ಹಣ ಕೇಳಿದಾಗ ಬೆದರಿಕೆ ಹಾಕಿದ್ನಂತೆ. ಹೀಗಾಗಿ ಸೂರಪ್ಪ ಬಾಬು ವಿರುದ್ಧ ದೂರು ನೀಡಿರುವಂತಹ ಮಹಿಳೆ. ಹಿಂಗೆಲ್ಲ ಆಗುತ್ತೆ ನೋಡಿ ಜಗತ್ತಿನಲ್ಲಿ. ಸಿನಿಮಾ ನಿರ್ವಹಣೆ ಮಾಡಬೇಕು ಅಥವಾ ನಿರ್ಮಾಪಕ ಆಗಬೇಕು ಅಂತಂದ್ರೆ ಸುಲಭದ ಮಾತಲ್ಲ. ಗೊತ್ತೋ ಗೊತ್ತಿಲ್ಲದೆ ಹೋಗೋ ಈ ಸಿನಿಮಾ ಅನ್ನುವಂತಹ ವಿಚಾರಕ್ಕೆ ಹಲವಾರು ಜನ ಗುಂಡಿಗೆ ಬೀಳ್ತಾನೆ ಇರ್ತಾರೆ. ಎಷ್ಟು ಹೇಳಿದ್ರೂ ಗೊತ್ತಾಗೋದಿಲ್ಲ. ನಿನ್ನನ್ನು ಹೀರೋಯಿನ್ ಮಾಡ್ತೀನಿ ಅಂದ್ರೂ ದುಡ್ಡು ಕೊಡ್ತಾರೆ, ನಿನಗೊಂದೊಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ಅಂತಂದ್ರೂ ದುಡ್ಡು ಕೊಡುವಂತಹ ಜನರು ಕೂಡ ಇದ್ದಾರೆ. ಆ ಒಂದು ಕಾರಣಕ್ಕೆ ನಿಜಕ್ಕೂ ಕೂಡ ಟಕ್ಕಂತ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗ್ಬಾರ್ದು. ಈಗ ಈ ಪುಣ್ಯಾತ್ಮ ಸೂರಪ್ಪ ಬಾಬು ಮಾಡಿದ್ದೇನು, ಇದೇ ವಿಚಾರ. ಸೂರಪ್ಪ ಬಾಬುಗೆ ದುಡ್ಡು ಮೋಸ ಮಾಡಬೇಕು ಅನ್ನುವುದು ಮನಸ್ಸಲ್ಲಿ ಇತ್ತು. ಆ ಒಂದು ಕಾರಣಕ್ಕೆ ಒಂದು ಮಹಿಳೆಯನ್ನ ಹಿಡಿದಿದ್ದಾನೆ. ಆ ಒಂದು ಮಹಿಳೆಗೆ ನಾನು ಶಿವರಾಜ್ ಕುಮಾರ್ ಜೊತೆ ಸಿನಿಮಾವನ್ನ ಮಾಡ್ತೀನಿ, ಹಾಗೆ ಗಣೇಶ್ ಜೊತೆ ಸಿನಿಮಾವನ್ನ ಮಾಡ್ತೀನಿ ಎನ್ನುವಂತಹ ವಿಚಾರಗಳನ್ನೆಲ್ಲವನ್ನೂ ಹೇಳ್ತಾನೆ. ಅಲ್ಲ, ಬಾಳೆಹಣ್ಣು ತಿಂದಾಗ ಅಷ್ಟೊಂದು ಸುಲಭನ ಶಿವರಾಜ್ ಕುಮಾರ್ ಜೊತೆ ಹಾಗೆ ಗಣೇಶ್ ಜೊತೆ ನೀವು ಸಿನಿಮಾ ಮಾಡೋದು? ಅದೆಷ್ಟು ಕಾಮನ್ ಸೆನ್ಸ್ ಇರಲಿಲ್ವಾ ಮಹಿಳೆಗೆ? ಅದೇನೇ ಆದ್ರೂ ಕೂಡ ಆಕೆ 92 ಲಕ್ಷ ರೂಪಾಯಿಯನ್ನು ಆಗ 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 ಕೊಡ್ತಾ ಹೋಗ್ತಾಳೆ. ಸ್ಯಾಂಡಲ್ವುಡ್ ಸ್ಟಾರ್ಸ್ ನ ಹೆಸರಿನಲ್ಲಿ ಲಕ್ಷ ಲಕ್ಷ ಮೋಸ ಮಾಡ್ತಾನೆ ಸೂರಪ್ಪ ಬಾಬು. ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆಯ ಕೇಸ್ ಈಗ ದಾಖಲೆಯಾಗಿದೆ. ಮಹಿಳೆಯ ದೂರಿನ ಮೇರೆಗೆ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. 2023ರಲ್ಲಿ ಮಹಿಳೆಗೆ ಪರಿಚಯವಾಗಿದ್ದಂತಹ ಸೂರಪ್ಪ ಬಾಬು ಆತ ಅಲ್ಲಿಂದ ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾನು ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಇವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡೋ ಲಕ್ಷಣಗಳು ಕಾಣಿಸಿದ್ರೆ ಮಾತ್ರ ದುಡ್ಡು ಹಾಕ್ಲಿಕ್ಕೆ ಹೋಗಿ, ಇಲ್ಲ ಅಂತ ಅಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಕಳ್ಳಾಟಗಳು ಜಾಸ್ತಿ ನಡೀತಾ ಇದೆ, ಅದಕ್ಕೆ ನೀವುಗಳು ಬಲಿಯಾಗೋಕೆ ಹೋಗ್ಬೇಡಿ. ಶಿವರಾಜ್ ಕುಮಾರ್ ಗಣೇಶ್ ಜೊತೆ ಫಿಲಂ ಮಾಡ್ತಿದ್ದೀನಿ ಅಂತ ಕಾಗೆ ಹಾರಿಸಿದ್ದಾನೆ ಪುಣ್ಯಾತ್ಮ. ಚಿತ್ರ ನಿರ್ಮಾಣಕ್ಕೆ ಸಾಲ ಬೇಕು ಅಂತ ಹೇಳಿ ಸೂರಪ್ಪ ಬಾಬು ಒಂದು ಮಹಿಳೆ ಹತ್ರ ಕೇಳ್ತಾನೆ. ಆಕೆಯು ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳಿ ಹಂತವಾಗಿ 92 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾಳೆ. ಕೆಲ ದಿನಗಳ ಹಿಂದೆ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಗಲಿಲ್ಲ. ಆಗ ಮಹಿಳೆಗೆ ಎಚ್ಚರ ಆಗುತ್ತೆ. 2023ರಿಂದ ಎಚ್ಚರ ಆಗದೆ ಹೋಗಿದ್ದು ಈಗ ಎಚ್ಚರ ಆಗುತ್ತೆ 2025ರಲ್ಲಿ.
ಹಣ ಕೇಳಿದಾಗ 25 ಲಕ್ಷ ವಾಪಸ್ಸನ್ನ ಕೊಟ್ಟಿದ್ದಂತಹ ಸೂರಪ್ಪ ಬಾಬು ವಿಚಾರಣೆ ಮಾಡಿದಾಗ ಅಥವಾ ವಿಚಾರಿಸಿದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಶಿವಣ್ಣನ ಜೊತೆ ಈತ ಫಿಲಮ್ ಅನ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ಅದಾದ ನಂತರ 25 ಲಕ್ಷ ವಾಪಸ್ಸನ್ನ ಕೊಟ್ಟಿರುವಂತಹ ಸೂರಪ್ಪ ಬಾಬು ಆದರೆ ಉಳಿದ ಹಣ ಕೊಡು ಅಂತ ಕೇಳಿದಾಗ ಸ್ವಲ್ಪ ಬೆದರಿಕೆ ಹಾಕ್ತಾರೆ. ಹೀಗಾಗಿ ಸೂರಪ್ಪ ಬಾಬು ವಿರುದ್ಧ ಪೊಲೀಸ್ ಸ್ಟೇಷನ್ನ ಮೆಟ್ಲೆ ಇರ್ತಾಳೆ ಆ ಒಂದು ಮಹಿಳೆ. ದಯವಿಟ್ಟು ಹೆಣ್ಣು ಮಕ್ಕಳ, ನಿಮಗೆ ಮೋಸ ಮಾಡೋರು ಹೇಗೆ ಬೇಕಾದ್ರೂ ಮೋಸ ಮಾಡಬಹುದು, ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಶಿವರಾಜ್ ಕುಮಾರ್ ಜೊತೆ ಸಿನಿಮಾ ಮಾಡ್ತೀನಿ, ರಾಕಿಂಗ್ ಸ್ಟಾರ್ ಯಶ್ ಜೊತೆ ಸಿನಿಮಾವನ್ನ ಮಾಡ್ತೀನಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಸಿನಿಮಾವನ್ನ ಮಾಡ್ತೀನಿ, ಗೋಲ್ಡನ್ ಸ್ಟಾರ್ ಗಣೇಶ್ ಹತ್ರ ಸಿನಿಮಾವನ್ನ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ದುಡ್ಡುಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಇದೇ ಪರಿಸ್ಥಿತಿ ಆಗುತ್ತೆ, ಇದೇ ಪರಿಸ್ಥಿತಿ ನಿಮಗೂ ಕೂಡ ಆಗುತ್ತೆ. ಮುಂದೇನಾಗುತ್ತೆ FIR ಆದ್ಮೇಲೆ ಅನ್ನೋದೆಲ್ಲ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.